ಇನ್ನು ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿಯ ಆಚರಣೆ ಸದ್ದು ಮಾಡ್ತಾ ಇದೆ. ಟಿಪ್ಪು ಜಯಂತಿಗೆ ಶಾಸಕ ಕಾಶಪ್ಪನವರ್ ಆಗ್ರಹಿಸ್ತಾ ಇದ್ದಾರೆ. ಟಿಪ್ಪು ಜಯಂತಿ ಮಾಡಬೇಕು ಅಂತ ಕಾಂಗ್ರೆಸ್ನ ಶಾಸಕ ಕಾಶಪ್ಪನವರ ಆಗ್ರಹ. ರಾಜ್ಯ ಕಾಂಗ್ರೆಸ್ ನಡೆಗೆ ಮುಗಿಬಿದ್ದಿರುವಂಥದ್ದು ಬಿಜೆಪಿ. ಟಿಪ್ಪು ಜಯಂತಿ ಮಾಡ್ತೇವೆ ಅಂತ ಹೇಳಿದ್ರು ಸಚಿವ ಜಮೀರ್ ಅಹಮದ್ ಖಾನ್. ಸರ್ಕಾರದಿಂದ ಸ್ಥಗಿತ ಆಗಿದೆ ಅಷ್ಟೇ, ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಟಿಪ್ಪು ಜಯಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸ್ಥಗಿತ ಆಗಿದೆ ಅಷ್ಟೇ, ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರದಿಂದನೇ ಆಚರಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಶಾಸಕ ಕಾಶಪ್ಪನವರ್ ಆಗ್ರಹಿಸಿದ್ದಾರೆ. ಆಕ್ಚುಲಿ 2013ರಿಂದ 18ರ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಕೊಟ್ಟಿದ್ದು ಇದೇ ಅನ್ನುವಂಥ ವಿಶ್ಲೇಷಣೆ ಕೂಡ ಇತ್ತು. ಟಿಪ್ಪು ಜಯಂತಿ ಆಚರಣೆಗೆ ತಂದಿದ್ದು ಆ ಒಂದು ವಿಚಾರನೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗ್ತಾ ಇತ್ತು. ಇದನ್ನೇ ಪ್ರಮುಖವಾಗಿ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಹೋರಾಟ ಎಲ್ಲ ಮಾಡಿತ್ತು. ಏನೇನು ಆಗಿತ್ತು ಕೊಡಗಿನಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ರಾಜ್ಯದಾದ್ಯಂತನೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ವಿಚಾರ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಜಯಂತಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ನಾವು ಇವತ್ತಿಂದೆಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013ರಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ಸರ್ಕಾರ ವತಿಯಿಂದ 2014ರಲ್ಲಿ ಏನು ಟಿಪ್ಪು ಜಯಂತಿ ಮಾಡಬೇಕಂತ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು, ಹಂಗೆ ಸ್ಟಾಪ್ ಆಗಿದೆ ಅದು. ನಾವು ಯಾವತ್ತೂ ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರು ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಲಾಲ್ ಕೃಷ್ಣ ಅದ್ವಾನಿ ಅವರು ಹೋಗ್ಬಿಟ್ಟು ಲಾಹೋರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತೆ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ಟಿಪ್ಪು ಜಯಂತಿ ಆಚರಣೆ ಪ್ರಸ್ತಾಪಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಜ್ಯಕ್ಕೆ ಟಿಪ್ಪು ಸುಲ್ತಾನ್ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕಿದ್ದೇ ಚಾನ್ಸು ಇಂಥದ್ದೊಂದು ವಿಚಾರಕ್ಕೆ ಕಾಯ್ತಾ ಇದ್ರು ಬಿಜೆಪಿಯವರು. ಮೊದಲೇ ಈವನ್ ಕಾಂಗ್ರೆಸ್ ಸರ್ಕಾರದವರು ಕೂಡ ಅಷ್ಟೇ. ಅಲ್ಲಿ ಉತ್ತರ ಕರ್ನಾಟಕದನ್ನ ಚರ್ಚೆ ಮಾಡ್ರಪ್ಪ ಅಂದ್ರೆ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಏನೇನೆಲ್ಲ ಸುದ್ದಿಗಳು ಸಿಗ್ತವೆ ಅದೆಲ್ಲದಕ್ಕೂ ಕೂಡ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಈಗ ಟಿಪ್ಪು ಜಯಂತಿಯ ವಿಚಾರ ಮುನ್ನೆಲೆಗೆ ಬಂದಿದೆ. ಟಿಪ್ಪು ಜಯಂತಿ ಯಾಕೆ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಕನ್ನಡ ವಿರೋಧಿ, ಕನ್ನಡ ಭಾಷೆಯನ್ನ ಹತ್ತಿಕ್ ಬಿಟ್ಟು ಪರ್ಷಿಯನ್ ಭಾಷೆಯನ್ನ ನಮ್ಮ ರಾಜ್ಯಕ್ಕೆ ಹೇರಿದಂಥವನ್ನ, ಸಾವಿರಾರು ದೇಗುಲಗಳನ್ನ ಕೊಳ್ಳೆ ಹೊಡೆದಂಥವನ್ನ, ನಮ್ಮ ದೇಶದ ನಮ್ಮ ರಾಜ್ಯದ ಸಂಸ್ಕೃತಿಯನ್ನ ಹಾಳು ಮಾಡಿರ್ತಕ್ಕಂಥವನ್ನ, ನಮ್ಮ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿರ್ತಕ್ಕಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ನ ಜಯಂತಿ ನಮ್ಮ ದೇಶದಲ್ಲಿ ಮಾಡೋದು ಒಂದೇ, ಪಾಕಿಸ್ತಾನದ ಒಬ್ಬ ಟೆರರಿಸ್ಟ್ನ ಜಯಂತಿ ಮಾಡೋದು ಕೂಡ ಒಂದೇ. ಹಾಗಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡತಕ್ಕಂಥ ಈ ಸರ್ಕಾರ ಅವರಿಗೆ ಬೆಂಬಲಿಸಿದ್ದೇ ಆದ್ರೆ ನಾವು ಸುವರ್ಣಸೌಧದಲ್ಲಿ ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನ ನಾವೆಲ್ಲ ಶಾಸಕರು ಸೇರಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈ ಸರ್ಕಾರವೇ ಟಿಪ್ಪು ಸರ್ಕಾರ. ಇನ್ನು ಬರ್ತ್ಡೇ ಹುಟ್ಟು ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನು ಉಳಿದದೆ ಅವರಲ್ಲಿ? ಟಿಪ್ಪು ಸರ್ಕಾರ ಟಿಪ್ಪು ಬರ್ತ್ಡೇ ಮಾಡಿದ ಇನ್ಯಾರ್ದು ಮಾಡ್ತದೆ? ಬಸವಣ್ಣಂದು ಮಾಡ್ತದ? ಮಾಡೋದಿಲ್ಲ. ಅಂಬೇಡ್ಕರ್ ಅವ್ರದ್ದು ಮಾಡ್ತದ? ಮಾಡೋದಿಲ್ಲ. ಅದು ಟಿಪ್ಪುದೇ ಮಾಡ್ತದೆ. ನಾನು ಕೇಳ್ತೇನೆ, ಯಾವ ಶಾಸಕರು ಈ ವಿಷಯವನ್ನ ಪ್ರಸ್ತಾವನೆ ಮಾಡಿದಾರೋ ಅವರು ಉತ್ತರ ಕರ್ನಾಟಕದ ಭಾಗದವರು. ಇಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ನಾವಿಲ್ಲಿ ಹೋರಾಟ ಮಾಡ್ತಿದ್ದೀವಿ. ಅವ್ರಿಗೆ ಟಿಪ್ಪು ಸಮಸ್ಯೆ, ಈ ಭಾಗದ ಜನರಿಗೆ ಸಮಸ್ಯೆಗಳು ಬೇಕಾದಷ್ಟಿವೆ. ಅದರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅವ್ರಿಗೆ. ಅವರು ಮುಸ್ಲಿಮರು ಭಾಳ ಬುದ್ಧಿವಂತರದಾರ್ರಿ. ಇಂಥವು ಏನು ಬಕರಗಳು ಇರ್ತಾವಲ್ಲ, ಇಂಥದ್ರ ಕಡೆ ಮಾಡ್ತಾವ್ರು, ಎಂದೂ ತಾವು ಮುಂದೆ ಆಗೋದಿಲ್ಲ. ಈಗ ಹಿಂಗೆ ಇಂಥವ್ರ ಕಡೆಯಿಂದ ಒತ್ತಾಯ ಮಾಡಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಲಿಕ್ಕೆ ಹೋದರೆ ಸಿದ್ದರಾಮಯ್ಯ ಅವರ ಪತನ ಖಚಿತ, ಅವ್ರ ವಿರೋಧಿಗಳು ಮುಖ್ಯಮಂತ್ರಿ ಆಗೋದು ನಿಶ್ಚಿತ.
ಇವ್ರು ಯಾರು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೋ ಅವ್ರ ಮನೆಗೆ ಹೋಗೋದು 100ಕ್ಕೆ 100 ಖಚಿತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೂ ಕೂಡ ಇದೇ ಒಂದು ಜಯಂತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದಾದ್ಮೇಲೆ ಏನೇನೆಲ್ಲ ಆಯಿತು ಇಡೀ ರಾಜ್ಯ ನೋಡಿದೆ. ಈಗ ಮತ್ತೊಮ್ಮೆ ಇದು ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಏನಾಯಿತು ಅಂತ? ಇದು ಜಸ್ಟ್ ಕಿಡಿ ಹೊತ್ತಿದ್ದ ಕಾಶಪ್ಪನವರು ಅಥವಾ ಸರ್ಕಾರದ ಮಟ್ಟದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆಗಳೇನಾದರೂ ಆಗ್ತಾ ಇದಾವೆ, ಹೇಗೆ? ಪ್ರಮುಖವಾಗಿ ವಿಜಯಾನಂದ ಕಾಶಪ್ಪನವರು ಯಾವಾಗ ಈ ಒಂದು ಟಿಪ್ಪು ಜಯಂತಿ ವಿಚಾರವನ್ನು ಪ್ರಸ್ತಾಪಿಸೋದಕ್ಕೆ ಮುಂದಾದರೂ ಅಧಿವೇಶನದಲ್ಲಿ, ಆ ಒಂದು ವಿಚಾರ ಯಾವಾಗ ಬಹಿರಂಗ ಆಯಿತು ಅದರ ನಂತರದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಈಗ ಆರಂಭವಾಗಿರುವಂಥದ್ದು. ಬಿಜೆಪಿ ತೀಕ್ಷ್ಣವಾಗಿ ಈ ಟಿಪ್ಪು ಜಯಂತಿ ವಿಚಾರವನ್ನು ವಿರೋಧವನ್ನು ಮಾಡ್ತಾ ಇದೆ. ಈಗಾಗಲೇ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮತ್ತು ವಿಜಯಾನಂದ ಕಾಶಪ್ಪನವರ ವಿರುದ್ಧ ವಾಗ್ದಾಳಿಗಳನ್ನೇ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬಿಜೆಪಿಯ ಸಿ.ಟಿ. ರವಿ ಸೇರಿದಂತೆ ಇನ್ನಿತರ ನಾಯಕರು ಹೇಳ್ತಾ ಇರುವಂಥದ್ದು ಟಿಪ್ಪು ಜಯಂತಿಯನ್ನು ಮಾಡುವಂಥದ್ದು ಒಂದೇ, ಹಾಗೆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಯೋತ್ಪಾದನಾ ಜಯಂತಿ ಮಾಡುವಂಥದ್ದು ಒಂದೇ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೂ ಮುಂದುವರೆದು ವಿಪಕ್ಷ ನಾಯಕ ಆರ್ ಅಶೋಕ್ ಈ ಟಿಪ್ಪು ಜಯಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿನ್ ಲಾಡನ್ ಅವರ ನೀವು ಜಯಂತಿಯನ್ನು ಕೂಡ ಮಾಡಬಹುದು ಅಂದರೆ ಅದಕ್ಕೆ ಹೋಲಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಸರ್ಕಾರದ ವಿಚಾರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ನಿರ್ಧಾರಗಳಾಗಿಲ್ಲ. ಇದುವರೆಗೂ ಕೂಡ ಅಲ್ಲಿ ವಿಜಯಾನಂದ ಕಾಶಪ್ಪನವರು ಸದನದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ. ಯಾವಾಗ ಅಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವರು ಒಂದು ನಿಲುವಳಿಯನ್ನು ಸೂಚಿಸಿದ್ರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆರಂಭ ಆಗಿರ್ತಕ್ಕಂಥದ್ದು. ಸ್ವತಃ ಇವತ್ತು ವಿಜಯಾನಂದ ಕಾಶಪ್ಪನವರು ಹೇಳ್ತಾ ಇದ್ರು, ಟಿಪ್ಪು ಜಯಂತಿಯನ್ನು ಮಾಡೋದಕ್ಕೆ ನಾವು ಕಾರಣಗಳನ್ನು ಕೂಡ ಅವರು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವಂಥ ರೀತಿಯಲ್ಲಿ ಅವರು ಬಿಂಬಿಸೋದಕ್ಕೆ ಹೊರಟರು. ಆದರೆ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಬಿಜೆಪಿಯವರ ವಿರೋಧಗಳಿಗೂ ಕೂಡ ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ ಇನ್ನಿತರ ನಾಯಕರು ಕೂಡ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ಯಾವುದೇ ರೀತಿಯ ನೈತಿಕತೆಯೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ. ನವಾಜ್ ಶರೀಫ್ ಮತ್ತು ಪ್ರಧಾನಿ ಮೋದಿಯವರ ಭೇಟಿಯ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಟಿಪ್ಪು ಜಯಂತಿ ವಿರುದ್ಧ ಬಿಜೆಪಿ ಏನು ವಿರೋಧ ಮಾಡ್ತಿಲ್ಲ, ಅದಕ್ಕೆ ಅದನ್ನು ಹೋಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಆದರೆ ಬಿಜೆಪಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತೀಕ್ಷ್ಣವಾಗಿ ಟೀಕೆಯನ್ನು ಕೂಡ ಮಾಡ್ತಿದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವೇನಾದರೂ ಟಿಪ್ಪು ಜಯಂತಿಯನ್ನು ಮಾಡೋದಕ್ಕೆ ಹೊರಟದ್ದೇ ಆದಲ್ಲಿ ನಾವು ಅದನ್ನು ವಿರೋಧ ಮಾಡ್ತೇವೆ, ಶಾಸಕರೆಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. 2013ರ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಸರ್ಕಾರದ ವೇಳೆ ಟಿಪ್ಪು ಜಯಂತಿಯನ್ನು ಆಚರಣೆ ಬಂದಿತ್ತು. ಅದಾದ ನಂತರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅದು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಆದರೆ ಈಗ ಅದನ್ನು ಮತ್ತೆ ಸರ್ಕಾರದ ವತಿಯಿಂದಲೇ ಆಚರಣೆ ಮಾಡಬೇಕು ಅನ್ನುವಂಥ ಮನವಿಯನ್ನು ವಿಜಯಾನಂದ ಕಾಶಪ್ಪನವರು ಇಟ್ಟಿರುವಂಥದ್ದು. ಈ ಒಂದು ಮನವಿಗೆ ಸಂಬಂಧಪಟ್ಟಂತೆ ಸ್ವತಃ ಜಮೀರ್ ಅಹಮದ್ ಅವರು ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅವರು ಹೇಳಿರುವಂಥದ್ದು, ಟಿಪ್ಪುವಿನ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಾವು ಆಚರಣೆಯನ್ನು ಮಾಡ್ಕೊಳ್ತಾನೆ ಬಂದಿದ್ದೇವೆ. ಸರ್ಕಾರದ ವತಿಯಿಂದ ಅದು ನಿಂತು ಹೋಗಿದೆ, ಆದರೆ ಸರ್ಕಾರದ ವತಿಯಿಂದ ಆಚರಣೆ ಮಾಡಿ ಅನ್ನುವಂಥ ಬೇಡಿಕೆಯನ್ನು ನಾವು ಇಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಚಳಿಗಾಲದ ಅಧಿವೇಶನದಲ್ಲಿ ಟಿಪ್ಪು ಜಯಂತಿಯ ವಿಚಾರ ಈಗ ತಾರಕಕ್ಕೆ ಇರುವಂಥದ್ದು. ಆಡಳಿತ ಪಕ್ಷದ ಶಾಸಕರು, ಆಡಳಿತ ಪಕ್ಷದ ಸಚಿವರು ಹಾಗೆ ವಿಪಕ್ಷಗಳ ಶಾಸಕರೊಂದಿಗೆ ಮಾತಿನ ಚಕಮಕಿಯೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.